ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ತಿಪ್ಟೂರಿನಲ್ಲಿ ಬೃಹತ್ ತಿರಂಗಯಾತ್ರೆ ಕೈಗೊಳ್ಳಲಾಯಿತು. ಇಂದು ಕೆಂಪಮ್ಮ ದೇವಸ್ಥಾನದ ದೇಗುಲದಿಂದ ಕೊಡಿ ಸರ್ಕಲ್, ದೊಡ್ಡಪೇಟೆ ಬೀದಿ, ನಗರಸಭೆ ಮುಖ್ಯ ರಸ್ತೆಯಿಂದ ಕಲ್ಪತರು ಕ್ರೀಡಾಂಗಣದವರೆಗೂ ಶಾಲಾ ಮಕ್ಕಳು ತ್ರಿವರ್ಣ ಧ್ವಜದ 1000 ಅಡಿ ಬಾವುಟ ಹಿಡಿದು ಭಾಗವಹಿಸುವ ಮೂಲಕ ದೇಶಾಭಿಮಾನ ಮೆರೆದರು. ಮೆರವಣಿಗೆಯಲ್ಲಿ ದೇಶಾಭಿಮಾನಿಗಳು ಸಂಭ್ರಮ ಆಚರಿಸಿದರು. ನಂತರ ಕಲ್ಪತರು ಕ್ರೀಡಾಂಗಣದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ಬಲೂನು ಬಿಡುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಮಾಜಿ ಸೈನಿಕರು ಹಾಗೂ ಹಾಲಿ ಸೈನಿಕರು ಉಪಸ್ಥಿತಿಯಲ್ಲಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಚಂದ್ರಶೇಖರ್ ಅವರು ಮಾತನಾಡಿ, ಭಾರತೀಯರೆಲ್ಲರೂ ಒಂದೇ, ದೇಶವನ್ನ ಕಾಪಾಡಲು ಜಾತಿ, ಧರ್ಮ, ಮೇಲು ಕೀಳು ಎಲ್ಲ ಭಾವನೆಗಳನ್ನ ಬಿಟ್ಟು ನಾವೆಲ್ಲರೂ ದೇಶದ ರಕ್ಷಣೆಗೆ ಒಗ್ಗಟ್ಟಾಗಬೇಕು ಎಂದರು. ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಸನ್ಮಾನಿಸಲಾಯಿತು. ಮಾಜಿ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್, ಖ್ಯಾತ ವೈದ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಶ್ರೀಧರ್ ವಿವೇಚನ, ಜೆಡಿಎಸ್ ಮುಖಂಡರಾದ ಕೆಟಿ ಶಾಂತಕುಮಾರ್, ಜಕ್ನಳ್ಳಿ ಲಿಂಗರಾಜ್, ಸೇವಕರಾದ ಲೋಕೇಶ್ವರ್, ನಿಖಿಲ್, ರಾಜಣ್ಣ, ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ತಿಪ್ಟೂರಿನ ಎಲ್ಲ ಶಾಲಾ ಮಕ್ಕಳು, ದೇಶಾಭಿಮಾನಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಂಜು ಕುರ್ಗದಹಳ್ಳಿ, ಭೀಮವಾದ ನ್ಯೂಸ್, ತಿಪ್ಟೂರು. ಟ್ರ್ಯಾಕ್ ಅನ್ನ ದಯಮಾಡಿ ಖಾಲಿ ಮಾಡಿ, ದಯಮಾಡಿ ಎಲ್ಲರೂ ನಿಮ್ಮ ಫೇಸನ್ನ ನಾವು ಸ್ಟೂಡೆಂಟ್ಸ್ಗಳು ನೋಡಬೇಕು. ಎಲ್ಲ ಗಣ್ಯಾತಿ ಗಣ್ಯರನ್ನ ನಮ್ಮ ವಿದ್ಯಾರ್ಥಿಗಳು ನಿಮ್ಮನ್ನ ನೋಡಬೇಕು. ದಯಮಾಡಿ ನೀವು ಎಲ್ಲ ಬಾವುಟಗಳನ್ನ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಸ್ವಯಂ ಸೇವಾ ಯಾರಾದರೂ ದಯಮಾಡಿ ಕೂತಿದ್ರೆ ಎದ್ದು ನಿಂತ್ಕೊಳ್ಳಿ. ರಾಷ್ಟ್ರಗೀತೆ ನ್ಯಾಷನಲ್ anthem begin.